ಕನ್ನಡ ಹಿಟ್ ಸಾಂಗ್ಸ್ಗೆ ಕೊರಿಯೋಗ್ರಫಿ ಸಾನ್ವಿ ಜಾಜು ಹಾಗೂ ತನಿಷಾ ಮುರಳಿ ಮನೋಹರ್. ಪಾರ್ಟಿಸಿಪೆಂಟ್ಸ್ ಸಾನ್ವಿ ಜಾಜು ಹಾಗೂ ತನಿಷಾ ಮುರಳಿ ಮನೋಹರ್. फोटो ले। I'm taking a video also. अच्छा मैं पति फोटो ले। Yeah. Closer for video मेरा. ನಮ್ಮ ಟ್ರೆಷರರ್ ಸ್ವಲ್ಪ ಬ್ಯುಸಿ ಇದ್ದಾರೆ ಅಕೌಂಟಿಂಗ್ ಮಾಡೋದ್ರಲ್ಲಿ. ಕನ್ನಡ ಹಿಟ್ ಸಾಂಗ್ಸ್ ಸಾನ್ವಿ ಹಾಗೂ ಕವಿತಾ ಮುರಳಿ ಮನೋಹರ್. ತನಿಷಾ ಕವಿತಾ
ಸೌಮ್ಯಶ್ರೀ ಅವ್ರನ್ನ ಸ್ಟೇಜ್ ಮೇಲೆ ನಿಜವಾಗ್ಲೂ ತುಂಬ ಧನ್ಯವಾದ ಇದ್ದೀರಾ, ನಮ್ಮನ್ನ ತುಂಬ ಚೆನ್ನಾಗಿ ಮನವೊಲಿಸಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು. ಮತ್ತೆ ಬರ್ತಾ ಇರಿ. ತುಂಬ ಥ್ಯಾಂಕ್ಸು. ಮತ್ತೆ ಬರ್ತಾ ಇರಿ. ಇದೇ ಒಂದು ಚಿಕ್ಕ ಕಾರ್ಯಕ್ರಮ. ಗ್ರೂಪ್ ಫೋಟೋ. ಹಿಂದಿನ ಅಧ್ಯಕ್ಷರಾದ to keep 78 in the annual report. Ashita. ಎಲ್ಲರಿಗೂ ನಮಸ್ಕಾರ. ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಎಂಜಾಯ್ ಮಾಡಿದ್ರೆ ಅನ್ಸುತ್ತೆ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಕೂಡ. ಇವತ್ತು ಬಹಳ ಮುಖ್ಯವಾಗಿ ನಾವು ಮೋರಲ್ಲೆಸ್ ಎಲ್ಲರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಇದು. ವಿ ಆರ್ ಗೋಲ್ಡ್ ಟೆಸ್ಟ್. ನಾವು ಏನೇ ಕಾರ್ಯಕ್ರಮ ಮಾಡಿದ್ವಿ, ಎಷ್ಟು ಖರ್ಚಾಗಿದೆ, ಅದರಲ್ಲಿ ಎಷ್ಟು ಮಿಕ್ಕಿದೆ, ಎಲ್ಲಿ ಲಾಸ್ ಆಯಿತು, ಅದೆಲ್ಲ ಬ್ಯಾಲೆನ್ಸ್ ಶೀಟ್ ಹೇಳ್ತಾ ಇದ್ದೀವಿ. ಐ ಥಿಂಕ್ ಎಲ್ಲರಿಗೂ ಐ ಥಿಂಕ್ ಎಲ್ಲರೂ ಬಂದವ್ರಿಗೆಲ್ಲರಿಗೂ ಎಂಟ್ರೆನ್ಸಲ್ಲಿ ನಾವು ಕೆಪ್ಟ ಬ್ಯಾಲೆನ್ಸ್ ಶೀಟ್ ಅದೆಲ್ಲ ದಯವಿಟ್ಟು ನೋಡ್ಕೊಡಿ. ವಿ ಹ್ಯಾವ್ ಎವ್ರಿ ಡೀಟೇಲ್ಸ್ ಮೆನ್ಷನ್ ಇನ್ ದ್ಯಾಟ್. ಓವರ್ ವಿ ಆರ್ ಇನ್ ಗುಡ್ ಪಾಸಿಟಿವ್ ಸೈಡ್. ದೇರ್ ಇಸ್ ನೋ ಲಾಸ್, ವಿಚ್ ಇಸ್ ಎ ವೆರಿ ವೆರಿ ಗುಡ್ ಸೈನ್. ಈ ಸತಿ ಎರಡು ಹೊಸ ಕಾರ್ಯಕ್ರಮಗಳನ್ನು ತಗೊಂಡ್ಬಂದಿದ್ದೀವಿ. ಯುಗಾದಿ ಮಾಡಿದ್ದೀವಿ, ಮತ್ತೆ ಕನ್ನಡ ಕಲಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ದಟ್ ಈಸ್ ಅ ಬಿಗ್ ಸಕ್ಸಸ್ ಫಾರ್ ಅಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಅಚೀವ್ ಈಸ್ ತುಂಬ ಜನ ಕನ್ನಡದನ್ನು ನಾವು ಒಟ್ಟುಗೂಡಿಸಿದ್ದೀವಿ. ಅದು ನಮ್ಮ ಮೇನ್ ಮುಖ್ಯ ಉದ್ದೇಶ ಆಗಿರ್ತದೆ. ಇವತ್ತು ನಾವು ನಮ್ಮ ಈ ಕನ್ನಡ ಕೂಟದಲ್ಲಿ ಈ ಸತಿ ನಾವು 225 ವಾಸ್ ಅವರ್ ಫುಡ್ ಕೌಂಟ್, ರೈಟ್? 225. It is a very big amount for us, and that shows that we have already grown a lot, and that is a very big success for us. And thank you for all coming and helping us and supporting us. ನಮ್ಮ ನಿಜವಾಗ್ಲೂ ಎಲ್ಲ ತರಹದ ಪ್ರೋತ್ಸಾಹ ಮತ್ತು ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳು ಹೇಳಬೇಕು. ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಆಮೇಲೆ ಇದೆಲ್ಲದಕ್ಕೂ ಬಹಳ ಮುಖ್ಯವಾದ ಕಾರಣ ನಮ್ಮ ವಾಲಂಟಿಯರ್ಸ್ ಟೀಮ್. ನಮ್ಮ ವಾಲಂಟಿಯರ್ಸ್ ಟೀಮ್ಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ಅವರೇ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಬಂದು ಎಲ್ಲ ಥರ ಒಂದು ಡೆಕೋರೇಷನ್ಸ್ ಮಾಡಿ ಎಲ್ಲ ಥರ ಒಂದು ಹೊಸ ಬಗೆಯಾದ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವರೇ. ಆ್ಯಂಡ್ ವಿ ಆರ್ ಸೋ ಸಕ್ಸಸ್ಫುಲ್ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ವಿ ಆರ್ ಏಬಲ್ ಟು ಗೆಟ್ ಎಕ್ಸ್ಟರ್ನಲ್ ಟ್ಯಾಲೆಂಟ್ because of that. And we have really achieved a lot. And we are really thankful for each and every one for contributing to EKCD. And so I think okay. So I think
ಐ ಥಿಂಕ್ ಎಲ್ಲ ಬ್ಯಾಲೆನ್ಸ್ ಶೀಟ್ ಎಲ್ಲ ಕರೆಕ್ಟಾಗೇ ಇದೆ. ಟೋಟಲಿ ನಾವು ಆಲ್ಮೋಸ್ಟ್ ವಿ ಆರ್ ಆನ್ $500 ಮೋರ್ ದೆನ್ ವಾಟ್ ವಿ ಆಕ್ಚುಲಿ ಗಾಟ್ ಬಿಫೋರ್, ವಿಚ್ ಈಸ್ ರಿಯಲಿ ಗುಡ್. I mean, despite the fact that we have done 2 big programs, and ಎಲ್ಲ ಇದು ಐ ಥಿಂಕ್ ಡೀಟೇಲ್ಸು ನಾವು ಒಂದು ಇಮೇಲಲ್ಲಿ ಕಳಿಸ್ತೀವಿ ನಿಮಗೆ. ದಯವಿಟ್ಟು ಆ ಇಮೇಲ್ ನೋಡ್ಕೊಳ್ಳಿ. ಆ್ಯಂಡ್ ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್, ಐ ಥಿಂಕ್ ವಿ ಹ್ಯಾವ್ ಎ ಬಿಗ್ ಎಕ್ಸೆಲ್ ಶೀಟ್ ಇದೆ, ಅದನ್ನು ಕಳಿಸ್ತೀವಿ. ಆ್ಯಂಡ್ ನಿಮ್ಗೇನು ಅರ್ಥ ಆಗಿಲ್ಲ ಅಂದರೆ ನನ್ನ ಕರೀರಿ, ಮನೆಗೆ ಬಂದು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಊಟ ಕೊಡಿ ಸಾಕು ನಮಗೆ. ಆ್ಯಂಡ್ ಎಲ್ಲರಿಗೂ ಮತ್ತೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಈಚ್ ಒನ್ ಆಫ್ ಯು ಫಾರ್ ಸಪೋರ್ಟಿಂಗ್ ಅಸ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ವಿಶ್ ಅವರ್ ನ್ಯೂ ಕಮಿಟಿ ವೆರಿ ಹ್ಯಾಪಿ ಆ್ಯಂಡ್ ಡ್ಯೂರಿಂಗ್ KKCD ಪ್ರೋಗ್ರೆಸ್ ಮಾಡಿ ಕರೆಕ್ಟಾಗಿ. ವೆರಿ ಹ್ಯಾಪಿ ಸಕ್ಸಸ್ ಫಾರ್ ದೆಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸರ್ತಿ ಬಹಳ ಒಳ್ಳೆಯ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ತೊಗೊಂಬಂದಿದ್ದೀವಿ. ನಾವು ಯಕ್ಷಗಾನ ಕಾರ್ಯಕ್ರಮ ಅರೇಂಜ್ ಮಾಡಿದ್ದೀವಿ. ದಯವಿಟ್ಟು ಕುತ್ಕೊಂಡು ಆರಾಮಾಗಿ ನೋಡಿ. ಆಮೇಲೆ ಒಳ್ಳೆ ಊಟ ಇದೆ. ಐ ಥಿಂಕ್ ಸ್ವಲ್ಪ ಡಿಲೇ ಆಗಿದೆ ಕಾರ್ಯಕ್ರಮ, ಸ್ವಲ್ಪ ಸಮಾಧಾನದಿಂದ ಯಕ್ಷಗಾನ ಕಾರ್ಯಕ್ರಮ ನೋಡಿ. ಅವರು ಇನ್ಫ್ಯಾಕ್ಟ್ ದೇ ಆರ್ ಪ್ರಿಪೇರಿಂಗ್ ಫಾರ್ 4 hours. ಒಂದು ಮೇಕಪ್ ಅವ್ರು 4 hours ಇದೆ ಅವ್ರ ಪ್ರೋಗ್ರಾಮು. 4 hours ಇಂದ ಅವ್ರು ಹಿಂಗಡೆ ಮೇಕಪ್ ಮಾಡ್ಕೋತಾ ಇದ್ದಾರೆ. ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನ್. ನಾವು ಕನ್ನಡ ಕೂಟದಲ್ಲಿ ಅದಕ್ಕೆ ಒಂದು ವೇದಿಕೆಗೆ ಒಂದು ಆಪರ್ಚುನಿಟಿ ಕೊಡಲಿಲ್ಲ ಅಂದರೆ ಇಟ್ ವಿಲ್ ನಾಟ್ ಬಿ ಗ್ರೇಟ್ ಫಾರ್ ಅವರ್ ಪಾರ್ಟ್. ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ಹ್ಯಾವ್ ಎ ವೆರಿ ನೈಸ್ ಟೈಮ್ ಫಾರ್ 2018 ರಾಜ್ಯೋತ್ಸವ. ಥ್ಯಾಂಕ್ ಯು ಸೋ ಮಚ್. ಬೆಂಕಿ ಮತ್ತು ಕೃಷ್ಣಪ್ಪ ಅವರು ಅವ್ರು ಬಂದು ಒಂದು ಸ್ವಲ್ಪ ಮಾತಾಡ್ತಾರೆ. ಧನ್ಯವಾದಗಳು ಅಧ್ಯಕ್ಷರೇ. ಥ್ಯಾಂಕ್ ಯು. ಪ್ರಕಾರ ಬೆಂಕಿ ಅವರು ಸ್ಟೇಜ್ ಹಿಡಿಯಲ್ಲ ಅನ್ಸುತ್ತೆ. ಅವರೊಂದು ಅನೌನ್ಸ್ ಮಾಡ್ತಾರೆ ಕೃಷ್ಣ ಬಗ್ಗೆ, ದಯವಿಟ್ಟು ಕೇಳಿ ಅಂತ. ಹಲೋ, ಎಲ್ಲರಿಗೂ ನಮಸ್ಕಾರ. ಕಳೆದ 2 ವರ್ಷದಿಂದ ಅಮೋಘವಾಗಿ ನಮ್ಮ ಈ ಕನ್ನಡ ಸಂಘದ ಒಂದು ಕಾರ್ಯಕ್ರಮವನ್ನು ನಡೆಸಲ್ಪಟ್ಟ ಪ್ರವೀಣ್ ಮತ್ತು ಕಿರಣ್, ಒಂದು ಜೋರಾದ ಚಪ್ಪಾಳೆ ಬರಲಿ. As you know, I am serving as president of our Tri-City India Association. I would like to make some announcement. So, November 16, this Friday, we have annual dinner 2018, Appreciate annual dinner on November 16th Friday at Banquet Hall, East Greenbush. Please sponsor it, RSVP it at triciainvite.org. As you know, like in this annual dinner, it is to thank the existing team and welcome the new team. So we have the new president of Tricia, Ashok. Give me a big hand, Ashok. He will be our next president of Tricia next year. Again, thank you everyone. Please see you on November 16th for a Tricia annual dinner. ನಮ್ಮ ಗೋಲ್ಡ್ ಸ್ಪಾನ್ಸರರ್ಸ್ ಆದ ಶ್ರೀಮತಿ ಮೀನಾ ಹಾಗೂ ಕಾಂಚಿಗೆರೆ ಕೃಷ್ಣಪ್ಪರವರಿಗೆ ಸನ್ಮಾನ. ಸರ್ಪ್ರೈಸ್
ಮಾತಾಡಿ ಅಂತ ಹೇಳಿದ್ರು. ಮತ್ತು ನಮ್ಮದು ನಮ್ಮ ಫ್ಯಾಮಿಲಿ ಟ್ರಸ್ಟ್ ಪುಟ್ಟಜ್ಜಿ ಟ್ರಸ್ಟ್ ಅಂತ 1999 ನಮ್ಮ ತಂದೆದು ಬರ್ಡೇ ಶುರು ಮಾಡಿದ್ದು. ಆವಾಗಿಂದ ಲಾಸ್ಟ್ 19 ಇಯರ್ಸ್ಗೆ ಎವ್ರಿ ಇಯರ್ ಅವಾರ್ಡ್ಸ್ ಕೊಡ್ತೀವಿ. ಅದರಲ್ಲೂ ಕನ್ನಡ ಭಾಷೆ ಲಿಟ್ರೇಚರ್ ಬಗೆಯವರಿಗೆ ಮತ್ತು ಬೇರೆ ಬೇರೆ ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ನಮ್ಮ ಪುಟ್ಟಜ್ಜಿ ಟ್ರಸ್ಟ್.in ಅಂತ ನಮ್ಮದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೋಡಿ ಬೇರೆ ಡೀಟೇಲ್ಸ್ಗೆ. But anyway, I don't think you want to hear too much from me when you're having good time here. So thank you very much, Praveen. I think you're doing a wonderful job. ನಮ್ಮೆಲ್ಲ ನಿಮಗೂ ಧನ್ಯವಾದಗಳು. Thank you so much. ನವೆಂಬರ್ 10th HCC-ನಲ್ಲಿ ದೀಪಾವಳಿ ಸೆಲೆಬ್ರೇಷನ್ಸ್ ಇರುತ್ತೆ. ದಯವಿಟ್ಟು ಬನ್ನಿ. ಫೈರ್ ವರ್ಕ್ಸ್ ಇರುತ್ತೆ, ಡಿನ್ನರ್ ಇರುತ್ತೆ, ಲಕ್ಷ್ಮೀ ಪೂಜಾನೂ ಇರುತ್ತೆ. ಬನ್ನಿ, ಪೂಜೆ ಮಾಡಿಸಿ ಆ್ಯಂಡ್ ಹ್ಯಾವ್ ಎ ನೈಸ್ ಟೈಮ್ ದೀಪಾವಳಿ ಆಸ್ ವೆಲ್. ಆ್ಯಂಡ್ ಫೈರ್ ವರ್ಕ್ಸ್ ಇರುತ್ತೆ 9 ಗಂಟೆಗೆ ರಾತ್ರಿ. ಅದು ನಮ್ಮ HCC-ಯ ಒಂದು ಟ್ರೆಡಿಷನ್ನು. ದಯವಿಟ್ಟು ಬಂದು ಅಟೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಯಕ್ಷಗಾನ ಕಾರ್ಯಕ್ರಮ. ನಮ್ಮ ಈ ಸಂಜೆಯ ಕೊನೆಯ ಕಾರ್ಯಕ್ರಮ ಯಕ್ಷಗಾನ. ಒಂದು ಯಕ್ಷಲೋಕ ಅಂತ ಒಂದು ಗ್ರೂಪ್ ಇದೆ ಬಾಸ್ಟನಲ್ಲಿ, ಅವರು ನಡೆಸ್ಕೊಡ್ತಾ ಇರೋದು. ಇದಕ್ಕೆ ಇದು ಪ್ರವೀಣ್ ನಾಡುಕೋಟ ಅಂತ ಅವರ ಲೀಡರ್ಶಿಪ್ಪಲ್ಲಿರೋದು ಯಕ್ಷಲೋಕ ಅಂತ. ಇದು ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಇವರು ಉಡುಪಿಲೇ ಮಾಡಿರ್ತಾರೆ. ಮತ್ತು ಇದ್ರದ್ದು ಟೀಮ್ ಮೆಂಬರ್ಸ್ ಬಂದು ರಾಜೇಂದ್ರ ಕೆಡಾಲಿಯಾ ಅಂತ, ಆದಿತ್ಯ ಸೀತಾರಾಮ್, ಡಾಕ್ಟರ್ ಸುಧಾಕರ್ ರಾವ್, ರಘುಚಂದ್ರ ಕಿನಿಗೋಲಿ, ವೈಶಾಲಿ ಹೆಗ್ಡೆ, ಪದ್ಮಾ ನಾಡುಕೋಟ ಮತ್ತು ವಾಡಿ ನರಸಿಂಹ ಅಂತ. ಇನ್ ಜನರಲ್ ಹೇಳಬೇಕು ಅಂದರೆ ಇವರೆಲ್ಲ ಇದರ ಯಕ್ಷಗಾನದ ಎಷ್ಟೋ ಪರ್ಫಾರ್ಮೆನ್ಸಸ್ ಕೊಟ್ಟಿರ್ತಾರೆ. ಆರ್ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ಉಡುಪಿ. ಸೊ ಲೆಟ್ಸ್ ಆಲ್ ರಿಲ್ಯಾಕ್ಸ್ ಆ್ಯಂಡ್ ಇದು ಕೊನೆಯ ಕಾರ್ಯಕ್ರಮ. ವಿಲ್ ಎಂಜಾಯ್ ದಿಸ್ ಯಕ್ಷಗಾನ. ಥ್ಯಾಂಕ್ ಯು.
Give it 2 seats, okay? 2 seats. Find her over there.
Isha. Isha. Come here, Adya. Adya, come. Adya, don't do that. Adya. Adya, come here. Adya, don't do that. ಶ್ರೀ ಗುರುಗಣಾಧಿಪತಯ ನಮಃ. ಗಜಮುಖನೋ ನಿನ್ನ ಪಾದವ ನೆನೆವೆ. Apa?
ಮಾಡಿಕೊಂಡರೋ ಪರ್ಣಶಾಲೆಯ ರೂಢಿ ಪಾಲರು ಪಂಚವಟಿಯ ಕಾಡಿನೊಳಗೆ ರೂಢಿ ಪಾಲರು ಪಂಚವಟಿಯ ಕಾಡಿನೊಳಗೆ ರೂಢಿ ಪಾಲರು ಪಂಚವಟಿಯ ಕಾಡಿನೊಳಗೆ ಮಾತೃದೇವೋಭವ ಪಿತೃದೇವೋಭವ, ತಂದೆ ತಾಯಿಯರೇ ನಮ್ಮ ಪಾಲಿನ ದೇವರು ಎಂದು ಭಾವಿಸಿದ ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ಜನಿಸಿದಂತಹ ಅಯೋಧ್ಯೆ ಚಕ್ರವರ್ತಿ ಮನೆತನದ ರಾಜಕುಮಾರರಾದಂತಹ ನಾನು ಶ್ರೀರಾಮ, ನನ್ನ ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಸೀತೆ ನಾವೆಲ್ಲರೂ ಕೇವಲ ನಮ್ಮ ತಂದೆಯ ಮಾತಿಗೆ ಬೆಲೆ ಕೊಟ್ಟು ನೇರವಾಗಿ ಅಯೋಧ್ಯೆಯನ್ನ ಬಿಟ್ಟು ವನವಾಸಕ್ಕಾಗಿ ಬಂದೆವು. ಬಂದು ನಿಂತದ್ದು ಯಾವುದಿದು ಸ್ಥಳ? ಪಂಚವಟಿಯ ಕಾಡಲ್ಲವೇ? ಹೌದಣ್ಣ. ಅಲ್ಲಿ ನೋಡಿದೀರಾ ನೀವು? ನಿರ್ಮಲವಾದಂತಹ ಗೋದಾವರಿ ನದಿ ಎಷ್ಟು ಜುಳು ಜುಳು ನಿನಾದದೊಂದಿಗೆ ಹರಿಯುತ್ತಾ ಇದೆ. ಹಾಗಾಗಿ ಈ ಪ್ರಶಾಂತವಾದಂತಹ ವಾತಾವರಣ ಇರುವಂತಹ ಈ ಕ್ಷೇತ್ರದಲ್ಲಿ ನಾವೊಂದು ಪರ್ಣ ಕುಟೀರವನ್ನ ರಚಿಸಿ ನಮ್ಮ ವನವಾಸದ 14 ವರ್ಷಗಳನ್ನ ಇಲ್ಲಿಯೇ ಕಳೆಯುವುದರ ಬಗ್ಗೆ ಲಕ್ಷ್ಮಣ ನಿನ್ನ ಅಭಿಪ್ರಾಯ ಏನು? ಅಣ್ಣ, ಜ್ಯೇಷ್ಠ ಭ್ರಾತ ಪಿತೃ ಸಮಾನ, ದೊಡ್ಡ ಅಣ್ಣನಲ್ಲಿ ತಂದೆಯನ್ನು ಕಾಣು, ಅತ್ತಿಗೆ ಸೀತೆಯನ್ನು ತಾಯಿಯನ್ನು ಭಾವಿಸು, ಈ ಅರಣ್ಯವೇ ಅಯೋಧ್ಯೆಯನ್ನು ತಿಳಿದಿಕ್ಕು ಎಂದು ಹರಸಿಕೊಟ್ಟವರಿದ್ದಾರೆ ನಮ್ಮ ತಂದೆ ತಾಯಿ. ಅಣ್ಣ, ಈ ಪಂಚವಟಿಯಲ್ಲಿ ನಿಮ್ಮ ಹಾಗೂ ಅತ್ತಿಗೆ ಸೀತೆಯ ಸೇವೆ ಮಾಡುವ ಸಂದರ್ಭ ನನ್ನದಾಗಿದೆ. ಇದ್ದರೂ ತುಂಬಾ ಸಂತೋಷದ ವಿಷಯ ಅಣ್ಣ. ಅಂದರೆ ನಿನಗಿದು ಒಪ್ಪಿಗೆ? ಅಣ್ಣ. ತಮ್ಮ ಲಕ್ಷ್ಮಣ, ಒಂದು ವಿಚಾರವನ್ನು ಹೇಳಲ್ಲ. ನನ್ನ ತ್ಯಾಗಕ್ಕಿಂತಲೂ ನಿಂದ ತ್ಯಾಗ ಬಹಳ ದೊಡ್ಡದು. ಹೌದೇ? ಯಾಕೆ ನಾನು ಅರಣ್ಯಕ್ಕೆ ಬರುವಾಗ ಸತಿ ಸಮೇತನಾಗಿಯೇ ಬಂದವನಿದ್ದೇನೆ. ಹೌದು. ಆದ್ರೆ ನೀನು ಹಾಗಲ್ಲ. ಇಲ್ಲ, 14 ವರ್ಷ ಸತಿಯನ್ನು ಬಿಟ್ಟು ಬರುವಂತಹ ಒಂದು ಸಾಹಸವನ್ನು ನೀನು ಮಾಡಿದ್ದೀಯ. ಹೌದಣ್ಣ. ಅಲ್ವೇ? ಊರ್ಮಿಳೆ ಅಲ್ಲಿದ್ದಾಳೆ. ಅದು ಹಾಗಾಗಿ ನಿನ್ನನ್ನು ನಾನು ಮೆಚ್ಚಲೇಬೇಕು. ಅಣ್ಣ, ಇದು ನಿಮ್ಮ ದೊಡ್ಡತನ ಅಣ್ಣ. ಹಾಗಲಿ ಏನೇ ಇರಲಿ, ಈಗ ನಿನಗೆ ಸಮ್ಮತಿ ಇದೆ. ಸೀತೆಯ ಮುಖವನ್ನ ನೋಡಿದಾಗ ಯಾಕೋ ಈ ಪ್ರಶಾಂತವಾದ ವಾತಾವರಣವನ್ನು ಕಂಡು ಆಕೆಗೆ ಸಂತೋಷ ಆದರೂ ಕೂಡ, ಸೀತೆ ನಿನ್ನ ಮುಖದಲ್ಲಿ ಏನೋ ಒಂದು ಕಳವಳ, ಏನೋ ಒಂದು ಆತಂಕ, ಭಯ ಎದ್ದು ಕಾಣುತ್ತಾ ಇದೆ. ನಿನಗೆ ಇಲ್ಲಿ ಇರುವುದಕ್ಕೆ ಏನು ಸಮಸ್ಯೆ ಎನ್ನುವುದನ್ನ ವಿವರವಾಗಿ ಹೇಳಿದರೆ ಅದನ್ನು ನಾವು ಬಗೆಹರಿಸುತ್ತೇವಲ್ಲವೇ? ಹೇಳಬಹುದೇ? ರಾಘವಾನಿ ಎನ್ನ ಬಿಟ್ಟು ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ, ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ, ಹೋಗದಿರಯ್ಯ. ಈಗ ಬಂದಳು ರಾಕ್ಷಸಿಯೇ, ಈಗ ಬಂದಳು ರಾಕ್ಷಸಿಯೇ,
ತಂದು ತಲುಪಿರುವ ಹಾ. ಈ ಪಂಚವಟಿ ಅರಣ್ಯವು ಹಾ. ಬಹು ಸುಂದರವಾಗಿದೆ. ನಿಜ. ಹಸಿರಿನಿಂದ ಕೂಡಿರುವ ಗಿಡ ಮರಗಳು, ಹಾ. ಸಂಪಾಗಿ ಬೆಳೆದ ಕರು ಲತೆಗಳು, ಹಾ. ಇಂಪಾಗಿ ಕೂಗುತ್ತಿರುವ ಕೋಗಿಲೆಯ ಧ್ವನಿ, ಹೌದು. ಬಣ್ಣ ಬಣ್ಣದ ಪಕ್ಷಿ ಪ್ರಾಣಿಗಳಿಂದ ಹಾ. ಈ ಸ್ಥಳವು ಬಹು ಪ್ರಾಶಸ್ತ್ಯವಾಗಿದೆ. ಹೌದು, ಇಷ್ಟು ಪ್ರಾಶಸ್ತ್ಯವಾಗಿದ್ದರೂ ಕೂಡ ನಿನಗೆ ಯಾಕೋ ಒಂದು ಭಯ ಚಿಂತೆ ಕಾಣ್ತಾ ಇದೆ. ಸ್ವಾಮಿ, ಇಲ್ಲಿ ಕೆಟ್ಟ ಧ್ವನಿ ಕೇಳಿ ಬರುತ್ತಿದೆ. ಹಾ ಹಾ ಹಾ. ಈ ದಟ್ಟ ಅರಣ್ಯದಲ್ಲಿ ಹಾ. ಕ್ರೂರ ರಾಕ್ಷಸರಿದ್ದಾರೆಂದು ಕೇಳಿದ್ದೇನೆ. ಕೇಳಿದ್ದೇವೆ. ನನ್ನನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡಿ. ಓ, ರಾಕ್ಷಸರ ಕೂಗನ್ನ ಕೇಳಿ ನೀನು ಹೆದರಿದೆಯಾ? ಹೌದು ಸ್ವಾಮಿ. ಹೆದರಿದೇನೆ ಸೀತೆ, ಅಂಜಬೇಡಲೆ ಸೀತೆ. ಅಂಜಬೇಡಲೆ ಸೀತೆ, ಅಂಜಬೇಡಲೆ ಸೀತೆ, ಮಿಥಿಲೇಂದ್ರ ಕುಲ ಜಾತೆ. ಅಂಜಬೇಡಲೆ ಸೀತೆ, ಮಿಥಿಲೇಂದ್ರ ಕುಲ ಜಾತೆ. ಪುಂಜಿಸು ರಾಕ್ಷಸಿಯ ಕುಂಜರ ಕಮಲೆ, ಪುಂಜಿಸು ರಾಕ್ಷಸಿಯ ಕುಂಜರ ಕಮಲೆ. ಹೆದರಬೇಕಾಗಿಲ್ಲ. ಕಣ್ಣ ಮುಚ್ಚಿಕೋ ನೀನು, ಕಣ್ಣ ಮುಚ್ಚಿಕೋ ನೀನು, ಕಂಡ ಅಂಜುವೆ ಇವಳು, ಕಂಡ ಅಂಜುವೆ ಇವಳ. ಹೆಣ್ಣು ಮೂಳಿಯ ಕೊಂದು ಮಣ್ಣ ಮೂಡಿಸುವೆ, ಹೆಣ್ಣು ಮೂಳಿಯ ಕೊಂದು ಮಣ್ಣ ಮೂಡಿಸುವೆ. ಹೆಣ್ಣು ಮೂಳಿಯ ಕೊಂದು ಮಣ್ಣ ಮೂಡಿಸುವೆ. ಸೀತೆ, ರಾಕ್ಷಸರ ಕೂಗನ್ನ ಕೇಳಿ ನೀನು ಹೆದರಿದೆ. ಹೌದು ಸ್ವಾಮಿ. ಒಂದು ವೇಳೆ ರಾಕ್ಷಸರು ನಿನ್ನ ಕಣ್ಣಿಗೆ ಕಂಡರು ಅಂತಾದ್ರೆ ಕಣ್ಣನ್ನ ಮುಚ್ಚಿದ್ದರು. ನಾನು ಹಾಗೂ ನನ್ನ ತಮ್ಮನಾದಂತಹ ಲಕ್ಷ್ಮಣ ಇಲ್ಲಿ ಇರುವವರೆಗೆ ಯಾವ ರಾಕ್ಷಸರು ನಮ್ಮ ಕುಟೀರವನ್ನ ಪ್ರವೇಶಿಸುವ ಸಾಹಸ ಮಾಡಲಾರರು. ಹಾಗಾಗಿ ನೀನು ನಿಶ್ಚಿಂತರಾಗಿರಬಹುದು. ಆದೀತೆ, ನೋಡು ಲಕ್ಷ್ಮಣ, ಅಣ್ಣ ಮಾತನಾಡುತ್ತಾ ಮಾತನಾಡುತ್ತಾ ಈಗ ಬಹಳ ಸಮಯ ಆಯ್ತು. ಹೌದು, ಜೊತೆಗೆ ಹಸಿವು ಉಂಟಾಗಿದೆ ಅಲ್ವೇ? ಹಾಗಾಗಿ ಅದು ನೋಡು, ಕಾಡಿನಲ್ಲಿ ನಡೆಸುತ್ತಿರುವಂತಹ ಫಲಗಳು ಕಾಣುತ್ತಾ ಇದೆ. ಆ ಸ್ವಾದಿಷ್ಟವಾದ ಫಲಗಳನ್ನ ನಾವು ತಂದು ತಿಂದರೆ ಹೇಗೆ? ತುಂಬಾ ಒಳ್ಳೆಯ ವಿಷಯ. ಅದೇ ಈಗ ನೀನು ಒಂದು ಕೆಲಸವನ್ನು ಹೇಳ. ನೀನು ಹೋಗಿ ಆ ಹಣ್ಣುಗಳನ್ನೆಲ್ಲ ಕೊಯ್ದು ತಂದರೆ ನಾವೆಲ್ಲರೂ ಸೇರಿ ತಿಂದು ವಿಶ್ರಾಂತಿಯನ್ನ ಪಡೆಯಬಹುದು. ಸರಿಯಲ್ಲ, ಹೋಗೋಣ. ಆದೀತು, ಬನ್ನಿ, ಕಾಲವನ್ನ ಕಳೆಯೋಣ, ಬನ್ನಿ.
ನಿನದೇ 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 ಆ ನಿನದೇ ನಿನದಗದಿನ ನನಗೆ ಗೊತ್ತೇ ಇರಲಿಲ್ಲ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ. ಹೌದು ಹೌದು, ಚತುರ್ಥ ಶಕವನದಲ್ಲಣ ಲಂಕಾಧೀಶ್ವರ ಅವನ ಮುದ್ದಿನ ಮಗಳು ಉರ್ಮಲಕ್ಕಿ ಅಂತ ಹೇಳಿದ್ರೆ ನಾನೇ 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 ಅಣ್ಣ ಹೇಳಿದ್ದಾನೆ, ತಗ್ಗಿ ನಿನ್ನ 14,000 ರಾಕ್ಷಸರ ಜೊತೆಯಲ್ಲಿ ಸಂತೋಷದಲ್ಲಿ ದಂಡಕಾರಣ್ಯದಲ್ಲಿ ಇರು ಅಂತ ಹೇಳಿ. ಆದರೆ ನನ್ನ ಅಣ್ಣನ ಈ ವ್ಯವಸ್ಥೆಗೆ ಕಾರಣ ಏನು ಅಂತ ನನಗೆ ಗೊತ್ತು. ಹೌದು ಹೌದು, ಏನು ಹೇಳುವ ಹೇಳಿ. ಒಂದು ಕಾಲದಲ್ಲಿ ಬಹಳ ಸುಂದರನಾದಂತಹ ಶೂರನಾದಂತಹ ವಿದ್ಯುಜ್ಜುಹ್ವ ಅಂತ ಹೇಳಿ ಅವನ ಜೊತೆಯಲ್ಲಿ ನನಗೆ ಮದುವೆ ಆಯಿತು. ಆದರೆ ಅವನ ಪರಾಕ್ರಮ ನೋಡಿ, ಅವನ ಸೌಂದರ್ಯವನ್ನು ನೋಡಿ ನನ್ನ ಅಣ್ಣ ಹೆಣ್ಣಿಗೆ ಹೊಟ್ಟೆಗಿಚ್ಚಾಗುವುದುಂಟು. ನನ್ನನ್ನು ನೋಡಿ ಎಷ್ಟೋ ಜನರಿಗೆ ಹೊಟ್ಟೆಗಿಚ್ಚ ಆಗ್ತದೆ. ಆದರೆ ನನ್ನ ಅಣ್ಣನಿಗೆ ನನ್ನನ್ನು ನೋಡಿ ಹೊಟ್ಟೆಗಿಚ್ಚಾಗಿ ಅವನನ್ನು ಯುದ್ಧದಲ್ಲಿ ಕೊಂದೇ ಕಳೆದಿದ್ದಾನೆ. ಉರಿ 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 ಉಂಟು ನನಗೆ. ಆದರೆ ಅದು ಯಾವುದನ್ನು ನನ್ನ ಹತ್ರ ಹೇಳಲಿಲ್ಲ. ಒಂದು ರೀತಿಯಲ್ಲಿ ಈ ಹೆಣ್ಣಿನ ಮೇಲೆ ನಡೆದಂತಹ ಅತ್ಯಾಚಾರ, ಹೌದು ಹೌದು, ಮುಂದೆ ಇದೊಂದು ಚಳವಳಿ ಆಗ್ತದೆ. ನಾನು ನನ್ನ ಹೊರಗೆಯವರಲ್ಲಿ ಹೇಳಿದಾಗ ಅವರೆಲ್ಲರೂ ಹೇಳಿದ್ದು ಹಾಗೆ. ನಾನು ಕೂಡ ಈಗ ಸಾಂಕೇತಿಕವಾದ ಭಾಷೆಯನ್ನು ಉಪಯೋಗಿಸ್ತಾ ಇದ್ದೇವೆ ನಾವು. ಮೀಟು ಅಂತ ಹೇಳಿ. ಹೌದು ಈ ಅತ್ಯಾಚಾರಕ್ಕೆ ಹೌದು ಮಾಡಬೇಕು ಶಾಸ್ತಿಯನ್ನು ಕಾಯ್ತಾ ಇದ್ದೇನೆ. ಇನ್ನು ಹೆಣ್ಣು ಮಕ್ಕಳು ರಾಜಕುಮಾರಿಯರು ನಮಗೆ ಅಂತ ಹೇಳಿ ಅಲಂಕಾರ ಮಾಡಿಕೊಳ್ಳುವುದು, ಸರಿ ತಿನ್ನುವುದು, ಮತ್ತೆ ತಿಂದಾಡುವುದು ಅಷ್ಟೇ. ಆದರೆ ನಾನು ಹಾಗಲ್ಲ. ನಾನೇ ಕೆಲಸ ಮಾಡಿ 14,000 ರಾಕ್ಷಸರು ಇದ್ರೂ ಕೂಡ ಅವರ ಸಹಾಯ ಎಲ್ಲ ತಗೊಳ್ಳೋದಿಲ್ಲಪ್ಪ ನಾನು. ಯಾಕೆ? ನನ್ನ ಶರೀರ ಸರಿಯಾಗಿರಬೇಕಲ್ಲ, ಅದಕ್ಕೆ. ಆದ್ದರಿಂದಲೇ ನನಗೆ ಎಷ್ಟು ಬೇಕೋ ಅಷ್ಟಷ್ಟೇ ಅಲ್ಲಲ್ಲಿ. ಆದ್ದರಿಂದ ಕೆಲಸವನ್ನು ಮಾಡ್ತಾ ಬೇಟೆಯನ್ನು ಆಡ್ತಾ ಹೊರಡ್ತಾ ಇದ್ದೇನೆ. ಮನುಷ್ಯರು ಆಲೆಲೋ ಮನುಜ ಆಲೆಲೋ ಮನುಜ ಆಲೆಲೋ ಮನುಜ ಆಲೆಲೋ ಮನುಜ ಬಾರಿ ಬಾರಿಗೆ ಮೈಯ ವಾಸನೆ ಬಾರಿ ಬಾರಿಗೆ ಮೈಯ ವಾಸನೆ ತೋರುತ್ತಿದೆ ಹೊಸ ಗಮನ, ಹೊಸ ಗಮನ, ಹೊಸ ಗಮನ, ಹೊಸ ಗಮನ. ವಿಶಿಷ್ಟದ ವೀರನೆಲ್ಲರೂ ಬಂದಿವೆ. ವಿಶಿಷ್ಟದ ವೀರನೆಲ್ಲರೂ ಬಂದಿವೇಗ ಎಂಬ ಧೋರಣೆಗೆ ತುತ್ತಾಗಿ ಬಂದವ ಆದನು ಮನುಜ, ಮನದಲ್ಲಿ ಆದನು ಮನುಜ. ಬಹಳ ದಿನ ಆಯಿತು. ಮನುಷ್ಯರ ವಾಸನೆ ಬಹಳ ದಿನ ಆಯ್ತು. ಹೌದು ಹೌದು, ಮನುಷ್ಯರ ಮಾಂಸ ಅಂತ ಹೇಳಿದೆ. ನಮಗೆ ಇಲ್ಲದೇ ಇರುವಂತಹ ಒಂದು ವಸ್ತು ಉಂಟಂತೆ ಅವಳನ್ನು.
ತಲೆಯೊಳಗೆ ಮೆದುಳು ಅಂತ ಹೇಳಿ. ಹೌದು, ನಮಗದ್ರ ಅಗತ್ಯ ಇಲ್ಲ, ನಮ್ಮ ಹತ್ರ ಇಲ್ಲೂ ಇಲ್ಲ. ಆದರೆ ಆ ತಲೆಯನ್ನು ಮಾಡೋದು, ಮಿದುಳನ್ನು ತೆಗೆದು ಅದನ್ನು ಬಿಸಿ ತುಪ್ಪದಲ್ಲಿ ಹಾಕಿ ಹೊರದು ತಿನ್ನಬೇಕು. ಅದಕ್ಕಾಗಿ ತಡಮಾಡುವುದಿಲ್ಲ, ಹೊರದು ತಿನ್ನಬೇಕು ಅಂತ ಬಂದವಳು ನಾನು ನೋಡುತ್ತಾ ಇದ್ದೇನೆ. ಏನು ಚಂದ, ಏನು ಚಂದ, ಏನು ಚಂದ. ಕಂಡಲೆ ಮದನಾನಂದ ಗೊಂಡೋ ಸಾಗಿ ಗದೀನ ಕಂಡಲೆ ಮದನಾನಂದ ಕಂಡಲೆ ಮದನಾನಂದ ಗೊಂಡೋ ಸಾಗಿ ಗದೀನ ಗೊಂಡೋ ಸಾಗಿ ಗದೀನ ಕೊಂಡೊಯ್ದು ಮನೆಗೆ ಇವನ ಕೊಂಡೊಯ್ದು ಮನೆಗೆ ಇವನ ಕೊಂಡೊಯ್ದು ಮನೆಗೆ ಎನ್ನ ಗಂಡನ ಮಾಡ್ರೆ ಎನ್ನ ಗಂಡನ ಮಾಡ್ರೆ ಕೊಂಡೊಯ್ದು ಮನೆಗೆ ನ ಗಂಡನ ಮಾಡ್ರೆ ಇವನ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಡ್ರೆ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಡ್ರೆ ಏನು ಚಂದ, ಏನು ಚಂದ. ಮನ್ಮಥ ಮನ್ಮಥ. ಆಹಾ, ಅವನ ಮೂಗು, ಅವನ ಕಣ್ಣು, ಅವನ ಬಾಯಿ. ಆಹಾ ಆಹಾ, ತಿನ್ನಬೇಕು ಅಂತ ಹೋದವ ನಾವು. ಆದರೆ ತುಂಬಾ ಚಂದ, ತುಂಬಾ ಚಂದ. ಸ್ವಲ್ಪ ನಾಚಿಕೆ ಉಂಟು ಅಷ್ಟೇ. ನಾಚಿಕೆ ಬಿಟ್ಟರೆ ಹೌದು 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 ಹೌದು, ಇವನನ್ನ ಕರ್ಕೊಂಡು ಹೋಗಿ ತಿನ್ನೋದಲ್ಲಪ್ಪ. ನೀವು ಹೇಳ್ಬೋದು ತಿನ್ನಿ ಅಂತ. ಆಹಾ, ಮತ್ತೆ ಇವನನ್ನ ಹೊತ್ಕೊಂಡು ಹೋಗ್ತೇನೆ, ಪಲ್ಲಂಗದ ಮೇಲೆ ಇಡ್ತೇನೆ, ತೊಟ್ಲಲ್ಲಿ ಹಾಕಿ ತೂಗ್ತೇನೆ. ಯಾರಾದ್ರೂ ಹೀಗೆಲ್ಲ ಮಾಡ್ತಾರ? ಇಲ್ಲ ಇಲ್ಲ, ನಾನು ಮಾತ್ರ ಅವನ ಪುಣ್ಯ ನನ್ನಂತ ಹೆಂಡತಿಯನ್ನ ಪಡೆಯುವುದಕ್ಕೆ. ಆದ್ದರಿಂದ ಅಲ್ಲಿ ಯಾರಿಗೂ ಹೊಟ್ಟೆ ಕಿಚ್ಚಾಗ್ತಾ ಉಂಟು, ಇರ್ಲಿ ಬಿಡಿ. ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಸಾಮಾನ್ಯವೇ. ನನ್ನಂತ ಚಂದದ ಹೆಣ್ಣನ್ನು ನೋಡಿದರೆ ಯಾರಿಗೆ ಹೊಟ್ಟೆ ಕಿಚ್ಚಾಗುವುದಿಲ್ಲ. ಹೌದು ಹೌದು. ಕರ್ಕೊಂಡು ಹೋಗ್ತೇನೆ, ಮನೆಯಲ್ಲಿ ಇರ್ತೇನೆ, ಮತ್ತೆ ಹೌದು ಹೌದು, ಮತ್ತೇನು ಮಾಡ್ತೇನೆ ನನಗೆ ಬಿಟ್ಟದ್ದು. ಆದ್ದರಿಂದ ತಡ ಮಾಡುವುದಲ್ಲ, ಹೋಗ್ತೇನೆ. ನೀವು ಹೇಳ್ಬೋದು ಹೀಗೆ ಹೋಗಿ ಅಂತ. ಹೀಗೆ ಹೋದ್ರೆ ನಾನು ಚಂದ ಇಲ್ಲ ಅಂತ ಅಲ್ಲ, ಆಗಾಗಲೇ ಹೇಳಿದ ಹಾಗೆ ಚಂದದ ಹುಡುಗಿ ನಾನು. ಆದರೆ ಈ ಚಂದ ಕೆಲವರಿಗೆ ಸ್ವಲ್ಪ ಹೆಚ್ಚಾಗ್ಬೋದು, ಅದರಲ್ಲಿಯೂ ಮನುಷ್ಯನಿಗೆ ಹೆಚ್ಚಾದೀತು. ಆದ್ದರಿಂದ ಸಣ್ಣವಳಾಗಿ, ತೆಳ್ಳಗಾಗಿ,
ಬೆಳ್ಳಗಾಗಿ ಹೋಗ್ತೇನೆ ಹೋಗ್ತೇನೆ. ಹದಿನಾರು ವಸರದ ಹೆಣ್ಣಾದಳವಳು 16 ವಸರದ ಹೆಣ್ಣಾದ ಅವಳು ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಭೂಗೋಲ ನುರುಪಟ್ಟದಾನೆಯಂದದಲ್ಲಿ ಭೂಗೋಲ ನುರುಪಟ್ಟದಾನೆಯಂದದಲ್ಲಿ ಭೂಗೋಲ ನುರುಪಟ್ಟದಾನೆಯಂದದಲ್ಲಿ ಪಟ್ಟದಾನೆಯಂದದಲ್ಲಿ ರಾಘವನ ಬಳಿಗೆ ನಡೆದಂತ ಒಲವಿನಲಿ ರಾಘವನ ಬಳಿಗೆ ನಡೆದಂತ ಒಲವಿನಲಿ ರಾಘವನ ಬಳಿಗೆ ನಡೆದಂತ ಒಲವಿನಲಿ ರಾಘವನ ಬಳಿಗೆ ನಡೆದಂತ ಒಲವಿನಲಿ ನನ್ನ ಪರಿಚಯ ಆಗ್ಲಿಲ್ವಾ ನಿಮ್ಗೆ?